ನಮಸ್ತೆ ವೀಕ್ಷಕರೇ, ನಾನಿವತ್ತು IPL ವರ್ಸಸ್ ರಣಜಿ ಬಗ್ಗೆ ಪಬ್ಲಿಕ್ನ ಮಾತಾಡ್ಸಕ್ ಬಂದಿದ್ದೀನಿ. ಯಾಕಂದ್ರೆ IPL ಒಂದು ಬಿಸ್ನೆಸ್. ಪ್ರತಿ ವರ್ಷ IPL ಮ್ಯಾಚ್ ಮುಗಿತಾ ಇದ್ದ ಹಾಗೆ ಒಂದೊಂದು ತಂಡಗಳು ಕೂಡ ಸಾವಿರಾರು ಕೋಟಿ ರೂಪಾಯಿಗಳನ್ನ ಎಣಿಸ್ತಾ ಹೋಗುತ್ತೆ. ಅಂಡ್ BCCIಗೂ ಕೂಡ ಇದರಿಂದ ಸಿಕ್ಕಾಪಟ್ಟೆ ಲಾಭ ಇದೆ. ಆದ್ರೆ ಅದೇ BCCI ನಡೆಸುವಂತಹ ರಣಜಿ ಮ್ಯಾಚ್ ಅಂತ ಬಂದ್ರೆ ಯಾವುದೇ ರೀತಿಯಾದಂತಹ ಸಪೋರ್ಟ್ ಇರಲ್ಲ, ಯಾವುದೇ ರೀತಿಯಾದಂತಹ ಪಬ್ಲಿಸಿಟಿ ಇರಲ್ಲ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೂಡ ರಣಜಿಗೆ ಅಷ್ಟೊಂದು ಸಪೋರ್ಟ್ ಮಾಡಲ್ಲ. IPL ಟಿಕೆಟ್ಗೋಸ್ಕರ ಬೇಡಿಕೆ ಇಡುವ ಶಾಸಕರು ರಣಜಿ ಬಗ್ಗೆ ಉಸಿರು ಎತ್ತಲ್ಲ. ಹಾಗಾದ್ರೆ ಇದ್ರ ಬಗ್ಗೆ ಪಬ್ಲಿಕ್ ಏನ್ ಹೇಳ್ತಾರೆ? ಪಬ್ಲಿಕ್ಕಿಗೆ ರಣಜಿ ಇಷ್ಟನಾ, IPL ಇಷ್ಟನಾ? IPL ರಣಜಿ ಬಗ್ಗೆ ಅವ್ರೇನ್ ಮಾತಾಡ್ತಾರೆ ಕೇಳೋಣ ಬನ್ನಿ. IPL ನೋಡ್ತೀಯಾ? ನೋಡ್ತೀನಿ. ನೋಡ್ತೀಯಾ? ಓಕೆ. ಯಾವ್ಯಾವ ಕ್ರಿಕೆಟ್ ಮ್ಯಾಚ್ ಎಲ್ಲ ನೋಡ್ತೀಯಾ? ಅಂದ್ರೆ T20 ವರ್ಲ್ಡ್ ಕಪ್ ಎಲ್ಲ ನೋಡ್ತೀಯಾ? ಹೀಗೆ ಕ್ರಿಕೆಟ್ ಇಷ್ಟನಾ? ಇಷ್ಟ. ಬ್ಯಾಟ್ ಬೇರೆ ಹಿಡ್ಕೊಂಡ್ ಬರ್ತಾ ಇದೀಯಾ? ಓಕೆ. ರಣಜಿ ನೋಡ್ತೀಯಾ? ಇಲ್ಲ ಇಲ್ಲ ರಣಜಿ ನೋಡಲ್ಲ. ಯಾಕೆ? ಗೊತ್ತೇ ಅದು ಯಾವಾಗ ಬರುತ್ತೆ. ಯಾವಾಗ ಬರುತ್ತೆ, ಯಾವಾಗ ಹೋಗುತ್ತೆ, ಏನು ಗೊತ್ತೇ ಆಗಲ್ಲ. ಓಕೆ. IPL ಅಲ್ಲಿ ಯಾವ ಟೀಮ್ ಇಷ್ಟ? RCB. RCB ಇಷ್ಟ. ಯಾಕೆ? ನಮ್ಮ ಬೆಂಗಳೂರು ಅಂತ. ಬೆಂಗಳೂರು ಅಂತ RCB ಇಷ್ಟಪಡೋರು ರಣಜಿಲಿ ನಮ್ಮ ಕರ್ನಾಟಕದ 11 ಜನ ಪ್ಲೇಯರ್ಸ್ ಆಡ್ತಿರ್ತಾರೆ, ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಿರ್ತಾರೆ. ಯಾಕೆ ಅದನ್ನ ಇಷ್ಟಪಡಲ್ಲ, ಯಾಕೆ ಅದನ್ನ ನೋಡಲ್ಲ? ಅದು ಗೊತ್ತಿಲ್ಲ ಯಾವಾಗ ಬರುತ್ತೆ ಗೊತ್ತಾಗಲ್ಲ. ಈಗ ಅದನ್ನು BCCI ನಡೆಸೋದು, IPL BCCI ನಡೆಸೋದು. ಬಟ್ IPL ಒತ್ತು ಕೊಟ್ಟಷ್ಟು ರಣಜಿ ಕೊಡ್ತಾ ಇಲ್ಲ. ನಿಂಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಪಕ್ಕ ಬಿಸ್ನೆಸ್ ಪ್ಲಾನ್ ಅಂತ ಅನ್ಸಲ್ವಾ? ಗೊತ್ತಿಲ್ಲ. ಜಸ್ಟ್ ನಿನ್ ಯೋಚನೆ ಮಾಡಿದ್ರೆ ರಣಜಿಗೆ ಯಾಕೆ ಇಷ್ಟೊಂದು ಸಪೋರ್ಟ್ ಇಲ್ಲ ಅಂತ ಏನು ಫೀಲ್ ಆಗಲ್ವಾ? ಆಗುತ್ತೆ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೂಡ ನಮ್ಮ ರಣಜಿನ ಸಪೋರ್ಟ್ ಮಾಡಲ್ಲ. IPL ಸಪೋರ್ಟ್ ಜಾಸ್ತಿ ಮಾಡ್ತಾರೆ. IPL ಬಟ್ ಬಿಸ್ನೆಸ್, ಫುಲ್ ಮೈಂಡ್ ಬಿಸ್ನೆಸ್. ಸಾವಿರಾರು ಕೋಟಿ ಒಂದೊಂದು ತಂಡ ಹೊಡಿತಾ ಇರ್ತಾರೆ ಪ್ರತಿ IPLಗೂ. ಇದನ್ನ ನೋಡಿದಾಗ ರಣಜಿಗೂ ಸಪೋರ್ಟ್ ಬೇಕಾ? ಬೇಕು. ನೀನೀಗ ಕ್ರಿಕೆಟ್ ಇಷ್ಟಪಡ್ತೀಯಾ, ಸೊ ರಣಜಿಗೆ ಏನೇನ್ ಸಪೋರ್ಟ್ ಬೇಕು ಅಂತ ಅನ್ಸುತ್ತೆ ನಿಂಗೆ? ಅಂದ್ರೆ ಅದು IPLಗೆ ಯಾವ ತರ ಸಪೋರ್ಟ್ ಮಾಡ್ತಾರ ಆ ತರ ಬೇಕು. ಆ ತರ ಸಪೋರ್ಟ್ ಬೇಕು. ಜನರು ಆ ತರ ಸಪೋರ್ಟ್ ಮಾಡಬೇಕು, ಗೌರ್ಮೆಂಟ್ ಮಾಡಬೇಕು. ಒಟ್ನಲ್ಲಿ IPL ತರನೇ ರಣಜಿ ಮೇಲಕ್ಕೆ ಬರಬೇಕು. ಯಾಕಂದ್ರೆ ಅದರಿಂದಾನೇ ಅಲ್ವಾ ಕರ್ನಾಟಕ ಪ್ಲೇಯರ್ಸ್ ಎಲ್ಲ ಬರೋದು. ಹೌದು, ಬೆಳೆಯೋದು. ಅದಕ್ಕೋಸ್ಕರ ಬೇಕು. ಓಕೆ. ನಿನ್ನ ಹೆಸರು? ದಿಶೈ. ಓಕೆ, ಥ್ಯಾಂಕ್ ಯು. ಮ್ಯಾಚ್ ನೋಡ್ತೀರಾ? ನೋಡ್ತೀರಾ? ಯಾವ ನೋಡ್ತೀರಾ? RCB ಮ್ಯಾಚ್ ನೋಡ್ತೀವಿ. RCB ಮ್ಯಾಚ್ ನೋಡ್ತೀರಾ? ಕರ್ನಾಟಕನ ನೋಡ್ತೀವಿ. ರಣಜಿನೂ ನೋಡ್ತೀರಾ? ಹೌದು. ಅಪರೂಪನಾ? ಇಲ್ಲ ನೋಡ್ತೀವಿ. ನೋಡ್ತಾ ಇರ್ತೀರಾ? ಸ್ಕೋರ್. ಸ್ಕೋರ್ಗಳು ನೋಡ್ತಾ ಇರ್ತೀರಾ? ಕಾಲೇಜಲ್ಲಿ ಇರ್ತೀವಲ್ಲ ಹಾಗೆ ಸ್ಕೋರ್ ನೋಡ್ತೀವಿ. ಸ್ಕೋರ್ ನೋಡ್ತಾರಾ? ಈ IPL ಸಪೋರ್ಟ್ ಮಾಡೋಷ್ಟು ರಣಜಿಗೆ ಸಪೋರ್ಟ್ ಸಿಗ್ತಾ ಇಲ್ಲ ಅಂತ ಏನಾದ್ರು? ರಂಜಿಗೂ ಸಪೋರ್ಟ್ ಸಿಗ್ತಾ ಇಲ್ಲ. ಯಾಕೆ ಅಷ್ಟು ಸಪೋರ್ಟ್ ಸಿಗ್ತಾ ಇಲ್ಲ? ಯಾರು ಹೇಳಿದ್ದು? ಸಿಗ್ತಾ ಇದೆ. ಸಿಗ್ತಾ ಇದೆ ರಂಜಿಗೂ ಸಪೋರ್ಟ್ ಸಪೋರ್ಟ್. ಸಿಗ್ತಾ ಇದೆ. ಓಕೆ. ರಂಜಿ ಆಡಿಲ್ಲ ಅಲ್ವಾ ಇದಾಗೋದು, ಸೆಲೆಕ್ಟ್ ಆಗೋದು IPL ಗೆ. ಸೆಲೆಕ್ಟ್ ಆಗೋದು. ಹೌದು. ಹೌದು, ತುಂಬಾ ಜನ ಕರ್ನಾಟಕ ಪ್ರತಿಭೆಗಳು ಸೆಲೆಕ್ಟ್ ಆಗಿದಾರಲ್ಲ ರಂಜಿಯಿಂದ. ಓಕೆ. ಇವಾಗ ಜಸ್ಟ್ ನಿಮ್ ಸ್ನೇಹಿತರು ಹೇಳಿದ್ರು ರಂಜಿ ಯಾವಾಗ ಆಗುತ್ತೆ ಯಾವಾಗ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ ಮೇಡಮ್, ಅದಕ್ಕೆ ನೋಡಲ್ಲ. ಅದಕ್ಕೆ ಕೊಡೋಷ್ಟು ಆಡ್ ಶೂಟಿಂಗ್ ಆ ಥರ ಎಲ್ಲ ಇದಕ್ಕೆ ಜಾಸ್ತಿ ಕೊಡಲ್ಲ. ಅದನ್ನೇ ಹೇಳ್ತಾ ಇರೋದು, ಆ ಥರ ಯಾಕೆ ಸಪೋರ್ಟ್ ಸಿಗ್ತಿಲ್ಲ ಅಂತ ಗೊತ್ತಿಲ್ಲ. ಏನ್ ಅನ್ಸುತ್ತೆ? IPL ಇವಾಗ ಬಿಸ್ನೆಸ್, ಬರೀ ದುಡ್ಡು ಮಾಡ್ತಾರೆ. ಒಂದೊಂದು ತಂಡನು ಸಾವಿರಾರು ಕೋಟಿ ದುಡ್ಡು ಎಣಿಸ್ತಾ ಹೋಗ್ತಾ ಇರ್ತಾರೆ IPL ಮುಗಿಯೋ ಅಷ್ಟರಲ್ಲಿ. ಬಟ್ ರಣಜಿ ಅಂತ ಬಂದ್ರೆ ನಮ್ಮ ಸ್ಟೇಟ್ನ ರೆಪ್ರೆಸೆಂಟ್ ಮಾಡ್ತಿರ್ತಾರೆ. ಆದ್ರೆ ಅದಕ್ಕೆ ಸಪೋರ್ಟ್ ಇಲ್ಲ, ನಮ್ಮ ಗೌರ್ಮೆಂಟು ಅದಕ್ಕೆ ಸಪೋರ್ಟ್ ಮಾಡಲ್ಲ, ನಾವುಗಳು ಮಾಡಲ್ಲ. ಇದನ್ನ ನೋಡಿದ್ರೆ ಏನ್ ಅನ್ಸುತ್ತೆ? ಸಪೋರ್ಟ್ ಬೇಕು ಅಂತ ಅನ್ಸುತ್ತೆ. ಸಪೋರ್ಟ್ ಬೇಕು, ಸಪೋರ್ಟ್ ಕೊಡ್ತಾ ಇದ್ದಾರೆ. IPL ಕೂಡ ಸಪೋರ್ಟ್ ಕೊಡ್ತಾ ಇಲ್ಲ. ಹೌದು, ನೀವು ಹೇಳೋದು ಅದೇ ಬಿಸ್ನೆಸ್ ಆ ತರ ಮೈಂಡ್ ಅಂತೀರಾ? ಹೌದು. ಈಗ ಎಕ್ಸಾಂಪಲ್ ಅನ್ಕೊಡ್ತೀನಿ. IPL ಟಿಕೆಟ್ಗೋಸ್ಕರ ಶಾಸಕರುಗಳು ವಿಧಾನಸೌಧದಲ್ಲಿ ಜಗಳ ಆಡ್ತಾರೆ. ಓಕೆನಾ? ಅದೇ ಲಾಸ್ಟ್ ಇಯರ್ ಹುಬ್ಳಿಲಿ ರಣಜಿ ಮ್ಯಾಚ್ ಆಗುತ್ತೆ, ಜಮ್ಮು ಕಾಶ್ಮೀರ್ ವರ್ಸಸ್ ಕರ್ನಾಟಕ ಫೈನಲ್ ಮ್ಯಾಚ್ ಇರುತ್ತೆ. ಜಮ್ಮು ಕಾಶ್ಮೀರ್ನ ಸಪೋರ್ಟ್ ಮಾಡಿ ಅಲ್ಲಿನ CM ಜಮ್ಮು ಕಾಶ್ಮೀರ ಪರವಾಗಿ ಇಲ್ಲಿಗೆ ಬರ್ತಾರೆ. ಅದೇ ನಮ್ಮ ಸ್ಟೇಟ್ ಅಲ್ಲಿ ಒಬ್ರು ಶಾಸಕರು ಕೂಡ ಅಲ್ಲಿಗೆ ಹೋಗಲ್ಲ. ಇದನ್ನ ನೋಡಿದ್ರೆ ನಿನ್ಗೆ ಇದೇ ಕಂಪ್ಯಾರಿಸನ್ ಅಲ್ಲಿ ನೀನೇನ್ ಹೇಳ್ತೀಯ? ಆದ್ರೆ ಬೇರೆ ಸ್ಟೇಟ್ ಅವರು ರಣಜಿಗೆ ಆ ರೀತಿ ಬೆಂಬಲ ಕೊಡುವಾಗ ನಮ್ಮ ಸ್ಟೇಟ್ ಅಲ್ಲಿ IPL ಇಷ್ಟೊಂದು ಸಪೋರ್ಟ್ ಕೊಡೋದು, IPL ಗೆ ಲಾಸ್ಟ್ ಇಯರ್ ಸಂಭ್ರಮಾಚರಣೆ ಮಾಡಿ. ಬಟ್ ಅಂದ್ರೆ ದುಡ್ಡು ಯಾವ್ದ್ರಲ್ಲಿ ಜಾಸ್ತಿ ಬರ್ತದೆ ಅದಕ್ಕೆ ನೋಡ್ತಾರೆ ನಮ್ಮ ಕಡೆ. ಸರಿ ಅನ್ಸುತ್ತಾ ಅದು? ಅದು ಸಮಾನತೆ ತೋರಿಸ್ಬೇಕು. ಹೌದು, ಪ್ರತಿಭೆಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಲ್ವಾ? ಬೇಕಾ? ಗೌರ್ಮೆಂಟ್ಗೆ ಏನ್ ಹೇಳ್ತೀಯ? ಸಪೋರ್ಟ್ ಮಾಡಿ ಅಂತ ಸಪೋರ್ಟ್ ಮಾಡ್ಬೇಕು ಗೌರ್ಮೆಂಟ್. ಅಂದ್ರೆ ಯಾರ ಎತ್ತಿಡಿಬೇಕು, ಅದನ್ನ ಎತ್ತಿಡಿದ್ರೆ ಅಲ್ವಾ ಗೊತ್ತಾಗೋದು ಅವ್ರಿಗೂ. ಈ ತರ ಹೇಳ್ಬೇಕು, ಜನರನ್ನ ಕೇಳ್ಬೇಕು, ಆಟಗಾರರನ್ನ ಕೇಳ್ಬೇಕು, ಹೇಳ್ಬೇಕು ಅದ್ರ ಬಗ್ಗೆ. ಅದನ್ನ ಆ ವಿಷಯ ದೊಡ್ಡದ್ ಮಾಡ್ರೆ ಅವ್ರ ತನಕ ತಗೊಂಡೋದ್ರೆ ಅಲ್ವಾ ಅವ್ರೇನಾರ ಕ್ರಮ ಇದ್ ಮಾಡಕ್ಕಾಗೋದು. ಹೌದು.
ಅಂದ್ರೆ ಟ್ಯಾಲೆಂಟೆಡ್ಸ್ ಎಲ್ಲ ಹೊರಗಡೆ ಹೌದು. ಸಾಧ್ಯ ಆಗೋದಲ್ವಾ? ಬಂದಿದ್ದಾರೆ ಆದ್ರೆ ಸೆಲೆಕ್ಷನ್ ಅಷ್ಟಿದಾಗಿ ಇದಾಗ್ತಾ ಇಲ್ಲ. ಹೌದು. ಏನ್ ಗೊತ್ತಾ, ರಣಜಿನೂ BCCI ಮಾಡೋದು, IPL ನು BCCI ಮಾಡೋದು. ಸೊ ಅಫ್ಕೋರ್ಸ್ ಅಲ್ಲಿ ಆಡೋ ಆಟಗಾರರು ಯಾರು ಏನು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ಕರ್ಕೊಂಬರ್ತಾರೆ. ಬಟ್ ಜನಕ್ಕೆ ಇವಾಗ ಯಾವುದು ಪಡಿಕಲ್ ಅವರು ರಣಜಿ ಆಡ್ತಿದ್ದಾರೆ ಅಂತ ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಯಾಕಂದ್ರೆ ಅದು ರಣಜಿ ಅಷ್ಟೊಂದು ಫೇಮಸ್ ಇಲ್ಲ. ಇದನ್ನ ನೋಡಿದಾಗ ಅಂದ್ರೆ ಅದಕ್ಕಿರೋ ತರ ಕ್ರೇಜ್ ಇದಕ್ಕಿಲ್ಲ. ಆ ಕ್ರೇಜ್ ಆಡ್ತಾ ಇದಾರೆ, ಕ್ರೇಜ್ ಬೇಕು. ಸಮ ಸಮ T20 ಇರೋ ತರ ಅದಿರಲ್ವಲ್ಲ, ಟೆಸ್ಟ್ ಮ್ಯಾಚ್ ತರ ಇರುತ್ತೆ. ಹಾ, ಅದಕ್ಕೆ ಪರವಾಗಿ ಹಂಗನ್ಸಲ್ಲ. ಪರವಾಗಿಲ್ಲ ಅಂತ ಇದ್ ಮಾಡ್ಬಾರ್ದು, ಯಾವ್ದನ್ನ ಇದ್ ಮಾಡಕ್ ಹೋಗ್ಬಾರ್ದು. ಎತ್ತಿ ಹಿಡಿಬೇಕು, ಅದನ್ನು ತೋರ್ಸ್ಬೇಕು. ನೀವು ತೋರ್ಸಿದ್ರೆ ಹೈಲೈಟ್ ಮಾಡ್ತಾರೆ. ಹೌದು. ಹುಬ್ಳಿಲಿ ಲಾಸ್ಟ್ ಟೈಮ್ ರಣಜಿ ಮ್ಯಾಚ್ ಆಯ್ತು, ಕರ್ನಾಟಕ ವರ್ಸಸ್ ಜಮ್ಮು ಕಾಶ್ಮೀರ. ಹೋಗಿದ್ರಾ? ಇಲ್ಲ, ಜಮ್ಮು ಕಾಶ್ಮೀರ ವಿನ್ ಆಯ್ತು ಅಷ್ಟೇ, ಕೇಳ್ಪಟ್ಟೇನೆ. ಹೋಗಿಲ್ಲ. ಇಲ್ಲ, ಇಲ್ಲ, ಇಲ್ಲ. ಅದೇ ನೀವು ಅಕಸ್ಮಾತ್ ಬೆಂಗಳೂರಲ್ಲಿ ಇದ್ದಿದ್ರೆ RCB ಮ್ಯಾಚ್ ಇದ್ದಿದ್ರೆ ನೋಡಕ್ ಹೋಗ್ತಿದ್ರಾ? ಹೋಗ್ತಿದ್ವಿ. ಅದೇ ಯಾಕೆ RCB ಸಪೋರ್ಟ್ ಮಾಡೋಷ್ಟು, IPL ಸಪೋರ್ಟ್ ಮಾಡೋಷ್ಟು ನಮ್ಮದೇ ಕರ್ನಾಟಕದ ಒಂದು ತಂಡ 11 ಜನ ಆಡ್ತಾ ಇದ್ರು, ರಣಜಿಗೆ ಯಾಕೆ ಸಪೋರ್ಟ್ ಮಾಡಲ್ಲ? ರಣಜಿ ಯಾಕಂದ್ರೆ ಇದು ಜಾಸ್ತಿ ಫೇಮಸ್ ಇಲ್ಲ, ಐಡಿಯಾ ಅಂದ್ರೆ ಅಷ್ಟೊಂದು ವೈರಲ್ ಆಗಿಲ್ಲ, ಅದೇ ಅದೇ ಅದಕ್ಕೋಸ್ಕರ ಹೇಳಿ. ಅಷ್ಟೇ ಬಿಡಿ. ಅದಕ್ಕೋಸ್ಕರ ನೋಡಕ್ ಹೋಗಲ್ಲ. ಓಕೆ. ಯಾಕೆ IPL ಒಂದು ಬಿಸ್ನೆಸ್, ಅಂದ್ರೆ ದುಡ್ಡಿನ ಮೇಲೆ ನಡೀತಾ ಇರೋದು IPL, ಇದಕ್ಕೆ ಸಪೋರ್ಟ್ ಮಾಡೋಷ್ಟು ಅದಕ್ಕೆ ಯಾಕೆ ಮಾಡಲ್ಲ? ಜಾಸ್ತಿ ಜನ ಇದಕ್ಕೆ ಪ್ರಮೋಟ್ ಮಾಡ್ತಾರಲ್ಲ, ಅದಕ್ಕೆ ನೋಡ್ತಾರೆ ಜಾಸ್ತಿ. ಎಲ್ಲ ಮಾಡ್ತಾರಂತ ನೀವು ಮಾಡ್ತೀರಾ? IPL ನೋಡ್ತೀನಿ ಕಂದ. IPL ನೋಡ್ತೀರಾ? ಓಕೆ. ಪ್ರತಿ ಸೀಸನ್ ಗಳನ್ನು ನೋಡ್ತೀರಾ? ಎಲ್ಲ ಸೀಸನ್ ನೋಡಿದೀನಿ. ಓಕೆ. ಇವಾಗ IPL ಆಗತ್ತೆ, ಹಾಗೇನೆ ರಣಜಿ ಕೂಡ ಆಗತ್ತೆ. ಆಗತ್ತೆ. ರಣಜಿನ ನೋಡ್ತೀರಾ? ರಣಜಿನೂ ನೋಡ್ತೀವಿ. ನೋಡ್ತೀರಾ, ಸಪೋರ್ಟ್ ಮಾಡ್ತೀರಾ ನೀವು? IPL ರಣಜಿ ಅಂತ ಬಂದ್ರೆ ಯಾವ್ದಕ್ಕೆ ಜಾಸ್ತಿ ಸಪೋರ್ಟ್? ನಾವು ರಣಜಿಗೆ ಮಾಡ್ತೀವಿ. ರಣಜಿ ಮಾಡ್ತೀರಾ? ಯಾಕೆ? ಯಾಕೆಂದ್ರೆ ಹಳೆಯ ಇದರಿಂದ ಇಂಪ್ರೂವ್ ಆಗ್ಲಿ ಅಂತ ರಣಜಿ ನೋಡ್ಕೊಂಡ್ ಬರ್ತೀವಿ. ಓಕೆ. ಇವಾಗ ನಮ್ ಸ್ಟೇಟ್ ಗವರ್ಮೆಂಟ್ ಲಾಸ್ಟ್ ಇಯರ್ IPL ಅಲ್ಲಿ ನಮ್ಮ RCB ಗೆದ್ದಾಗ ಸಿಕ್ಕಾಪಟ್ಟೆ ಸಂಭ್ರಮ. ಹೌದು 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 ಹೌದು. ರಣಜಿ ಅಂತ ಬಂದ್ರೆ ಯಾವ್ದೇ ರೀತಿ ಸಪೋರ್ಟ್ ಮಾಡಲ್ಲ. ಹೌದು ಹೌದು. ಏನ್ ಹೇಳ್ತೀರಾ ಇದ್ರ ಬಗ್ಗೆ ಏನು ಹೇಳಕ್ಕಾಗತ್ತೆ ಮೇಡಮ್ ಅಂದ್ರೆ, ಇದ್ರ ದುಡ್ಡಿನ ಇದರಿಂದ ಇದಾಗಿರುತ್ತೆ. ನೀವು ಶ್ರೀಮಂತರು ಹೆಂಗಾರು ಆಡ್ಬೋದು, ನಾವು ಬಡವರು ಹೆಂಗೂ ಆಡೋಕ್ಕಾಗಲ್ಲ ಅಷ್ಟೇ. ಈಗ ರಣಜಿಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ. IPLಗೆ ಜಾಸ್ತಿ ಇದೆ, ಎಲ್ಲ ದುಡ್ಡಿನವ್ರು ಇರೋದ್ರಿಂದ ಹಂಗಾಗುತ್ತೆ. ಬಟ್ ಸರ್ IPL ಅಂತ ತಗೊಂಡ್ರೆ IPL ಒಂದು ಬಿಸ್ನೆಸ್ ಆಯ್ತಾ, ಸಾವಿರಾರು ಕೋಟಿ ಒಂದೊಂದು ತಂಡಗಳು ಪಾಡ್ತಾ ಇರತ್ತೆ. ಬಟ್ ರಣಜಿ ಅಂತ ಬಂದ್ರೆ ಅಲ್ಲಿ ಬಡವ್ರ ಮಕ್ಳು ಆಡ್ತಾ ಇರ್ತಾರೆ, ನಮ್ ಸ್ಟೇಟ್ ಅವ್ರು ಆಡ್ತಾ ಇರ್ತಾರೆ. ಹೆಂಗಾಗಿದೆ ಮೇಡಮ್, ಈ ಕೌನ್ಸಿಲರ್ಗೂ ಕೂಲಿ ಮಾಡೋನಿಗೂ ಒಂದೇನಾ? ಈಗ ರಣಜಿ ಅಂದರೆ ಕೂಲಿ ಮಾಡೋರು ಇದ್ದಂಗೆ, ಅವ್ರು ಇಂಪ್ರೂವ್ ಆಗಿ ಬರ್ಬೇಕಾದ್ರೆ ಭಾರಿ ದಿನ ಬೇಕು. ಇವರೇನೋ ಬೆಳಗಾಗೋದ್ರೊಳಗೆ ಇಂಪ್ರೂವ್ ಆಗಿ ಹೋಗ್ಬಿಡ್ತಾರೆ. ಆ ಥರ ಇದಾಗಿರುತ್ತೆ, ಹಂಗಾಗಿದೆ. IPL ಅಷ್ಟೇ ರಣಜಿಗೆ ಸಪೋರ್ಟ್ ಬೇಕನ್ಸುತ್ತಾ? ಖಂಡಿತ ಬೇಕು. ಈಗ ಒಂದು ನಿಮ್ಮ ಮಕ್ಕಳು ಬೆಳಿಬೇಕು ಅಂದರೆ ಅವಕ್ಕೆ ಪ್ರೋತ್ಸಾಹ ಬೇಕು. ಬೆಳೆದಿದ್ದು ಮುಗೀತು, ಈಗ ಅವ್ರು ಇಂಪ್ರೂವ್ ಆಗಬೇಕು. ನಾವು ಮಕ್ಕಳಿಗೆ ಎಂಕರೇಜ್ ಮಾಡಬೇಕು. ಯಾರು ಬೆಳೆದಿರಲ್ಲ ಅವರಿಗೆ ಎಂಕರೇಜ್ ಮಾಡಬೇಕು. ಇಲ್ಲ ಮೇಡಮ್, ಮ್ಯಾಚ್ ಇದ್ದಾಗ ಮಾತ್ರ ನೋಡ್ತೀವಿ ಅಷ್ಟೇ. IPL ನೋಡ್ತೀರಾ? IPL ನೋಡ್ತೀನಿ. ನೋಡ್ತೀರಾ. ಓಕೆ. ರಣಜಿ ನೋಡ್ತೀರಾ? ರಣಜಿ ಇಲ್ಲ ಮೇಡಮ್, ನೋಡಲ್ಲ. ಓಕೆ. ಯಾಕೆ IPL ನೋಡ್ತೀರಾ, ರಣಜಿ ಯಾಕೆ ನೋಡಲ್ಲ? ನಾವು ಜಾಸ್ತಿ ಕ್ರಿಕೆಟು ಇಷ್ಟ ಆಗಿರೋದ್ರಿಂದ ಕ್ರಿಕೆಟ್ ನೋಡ್ತೀವಿ. ಕ್ರಿಕೆಟ್ ಅಲ್ಲ, ರಣಜಿ ಕೂಡ ಕ್ರಿಕೆಟೇ, ಬಟ್ ನಮ್ಮ IPL ಅಂದ್ರೆ ಇಷ್ಟ. IPL ಅದು ಇಷ್ಟ ಅಷ್ಟೇ. ಓಕೆ. IPL ಇಷ್ಟ ಅಂತ ಅಂದ್ರೆ ಕರೆಕ್ಟು, ಯಾಕಂದ್ರೆ ಬಟ್ IPL ಅಂದ್ರೆ ಒಂದು ಬಿಸ್ನೆಸ್ ಸರ್. ರಣಜಿ ಅಂತಂದ್ರೆ ಇಲ್ಲಿನ ಆಟಗಾರರು ಆಡ್ತಾರೆ, ನಾವು ಅದ್ರ ಮೇಲೆ ಜಾಸ್ತಿ ಇಲ್ಲ ಮೇಡಮ್. ಇಲ್ಲ ಹಾಂ, ನೋಡಲ್ಲ ನಾವು ಜಾಸ್ತಿ. ಜಾಸ್ತಿ ನೋಡಲ್ಲ. IPL IPL ಬಂದಾಗ ಅದು ರಾತ್ರಿ 2 ಗಂಟೆ ಆಗಲಿ ಬೆಳಗಿನ ಜಾವ ಆಗಲಿ IPL ನೋಡ್ತೀವಿ ಮೇಡಮ್. ಇವಾಗ ನಮ್ಮ ಸ್ಟೇಟ್ ಗವರ್ಮೆಂಟ್ ಕೂಡ IPL ಸಪೋರ್ಟ್ ಮಾಡುತ್ತೆ, ಆದ್ರೆ ರಣಜಿ ಅಂತ ಬಂದ್ರೆ ಸಪೋರ್ಟ್ ಮಾಡಲ್ಲ. ಇದನ್ನ ನೋಡಿದ್ರೆ ಏನ್ ಅನ್ಸುತ್ತೆ? ನಮ್ಗೆ ಅಷ್ಟು ಗೊತ್ತಾಗಲ್ಲ. ಸಪೋರ್ಟ್ ಬೇಕಾ? ಹಾಂ, ಸಪೋರ್ಟ್ ಬೇಕು ಮೇಡಮ್. IPL ಬೇಕು 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 ಮೇಡಮ್. ಬೇಕು. ಒಬ್ಬರಿಗೊಂಥರ ಅಲ್ಲ, ಇಬ್ಬರಿಗೂ ಬೇಕು ಮೇಡಮ್. ಇಬ್ಬರಿಗೂ ಬೇಕು. ಕೇಳಿದ್ರಲ್ಲ ವೀಕ್ಷಕರೇ, IPL ಬಗ್ಗೆ ಮಾಹಿತಿ ಇರುವಷ್ಟು ರಣಜಿ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಅಂದ್ರೆ ಅದ್ರ ಅರ್ಥ ಗೌರ್ಮೆಂಟ್ ಆಗ್ಲಿ BCCI ಆಗ್ಲಿ IPLಗೆ ಒತ್ತು ಕೊಡುವಷ್ಟು ರಣಜಿಗೆ ಕೊಡ್ತಾ ಇಲ್ಲ. ಹಾಗಾಗಿ IPL ಅಲ್ಲಿ RCB ನಮ್ದು, CSK ನಮ್ದು, ಗುಜರಾತ್ ಟೈಟನ್ಸ್ ನಮ್ದು ಅಂತ ಹೇಳಿ ಜಗಳ ಆಡೋ ನಮ್ಮ ಈ ಅಭಿಮಾನಿಗಳು ರಣಜಿಲಿ ಕರ್ನಾಟಕದ ಆಟಗಾರರು 11ಕ್ಕೆ 11 ಜನ ಆಡ್ತಾ ಇದ್ರು ಕೂಡ ಕರ್ನಾಟಕಕ್ಕೆ ಬೆಂಬಲ ಕೊಡೋದಕ್ಕೆ ಅವರಿಗೆ ಗೊತ್ತೇ ಇರಲ್ಲ. ರಣಜಿ ಯಾವಾಗ ನಡೆಯುತ್ತೆ, ಯಾವಾಗ ಮುಗಿಯುತ್ತೆ ಅನ್ನೋದೇ ಯಾರಿಗೂ ಐಡಿಯಾನೇ ಇಲ್ಲ. ಬಟ್ IPL ಅಲ್ಲಿ ಆಡೋರು ರಣಜಿಯಿಂದನೇ ಸೆಲೆಕ್ಟ್ ಆಗಿ ಬರ್ತಾರೆ. ಅದೇ BCCI IPL ನ ನಡೆಸುವ ಹಾಗೇನೆ ರಣಜಿ ಕೂಡ ನಡೆಸುತ್ತೆ. ಆದ್ರೆ IPLಗೆ ಕೊಡೋಷ್ಟು ಒತ್ತು ರಣಜಿಗೆ ಕೊಡಲ್ಲ. ಯಾಕೆ? ನಮ್ಮ
ಗೌರ್ಮೆಂಟ್ ಅವರು IPL ಟಿಕೆಟ್ಗೋಸ್ಕರ ಜಗಳ ಆಡ್ತಾರೆ, ವಿಧಾನಸೌಧದಲ್ಲಿ ವಾದ ಮಾಡ್ತಾರೆ. ಅದೇ ಶಾಸಕರುಗಳು, ಅದೇ ನಮ್ಮ CM ರಣಜಿ ಅಂತ ಬಂದ್ರೆ ಒಂದು ಮ್ಯಾಚ್ ನೋಡ್ಲಿಕ್ಕೂ ಕೂಡ ಹೋಗೋದಿಲ್ಲ, ಅವ್ರಿಗೆ ಸಪೋರ್ಟ್ ಕೂಡ ಮಾಡೋದಿಲ್ಲ. ಯಾಕೆ ಹೀಗೆ ಗೊತ್ತಿಲ್ಲ. ಆನ್ಸರು ಗೌರ್ಮೆಂಟು ಅಥವಾ BCCI ನೀಡಬೇಕು. ಬಹುಶಃ ಮುಂದಿನ ದಿನಗಳಲ್ಲಾದ್ರೂ ನಮ್ಮ ಪಬ್ಲಿಕ್ನ ಆಶಯದಂತೆ, ನಮ್ಮ ಜನರ ಬೇಡಿಕೆಯಂತೆ ರಣಜಿ ಕೂಡ IPL ನಷ್ಟೇ ಫೇಮಸ್ ಆಗುತ್ತಾ? ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ಶಮ್ಮಿ ಶೆಟ್ಟಿ, ಸಪ್ತಾಶ್ವ ಟಿವಿ, ಬ್ಯಾಂಗ್ಳೂರ್.